ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಈ ದೇಶದ ಬಗ್ಗೆ ಪ್ರಸ್ತುತ ನಡೀತಾ ಇರತಕ್ಕಂಥ ಅವಲೋಕನವನ್ನು ನೋಡೋಣ. ಪಕ್ಷಗಳ ಒಂದು ಸಾಧನೆ ಅಥವಾ ನಮ್ಮ ದೇಶದಲ್ಲಿ ಆಗ್ತಾ ಇರತಕ್ಕಂಥ ಒಂದು ಸಮಸ್ಯೆ ಅಂತೇಳಿ ಹೇಳ್ಬೋದು. ಯಾಕಪ್ಪ ಈ ರೀತಿ ನಿನ್ನೆ ದಿನ ಈ ದೆಹಲಿಯಲ್ಲಿ ಒಂದು ವಾರದಿಂದ ಸ್ಟ್ರೈಕ್ ನಡೀತಾ ಇತ್ತು ಅನಿಸುತ್ತೆ. ನಿನ್ನೆ ದಿನ ಅದಕ್ಕೊಂದು ಮುಕ್ತಾಯ ಆಗಿದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವ ಮೂಲಕ ಅದಕ್ಕೆ ಒಂದು ಮುಕ್ತಾಯ ಆಯಿತು ಅಂತೇಳಿ ಅನ್ಕೋಬೋದು. ಈ ದಿಢೀರಂತ ಒಂದು ತಿಂಗಳು ಅಥವಾ 2 ತಿಂಗಳು ಆಗಿರ್ಬೋದು ಈ CJP ಪಕ್ಷ ಅಂಥೇಳಿ ಸ್ಥಾಪನೆ ಮಾಡಿ. ಯಾಕೆ ಅದಕ್ಕೆ ಅಷ್ಟೊಂದು ಮಹತ್ವ ಬಂತು, ಯಾಕೆ ಈ ಒಂದು ಕಮ್ಮಿ ಅವಧಿಯಲ್ಲಿ ಅಷ್ಟೊಂದು ಹೆಸರು ಬರೋದಕ್ಕೆ ಕಾರಣ ಅಂದರೆ ಪ್ರಸ್ತುತ ರಾಹುವಿನ ಒಂದು ಪ್ರಭಾವ ಇದಕ್ಕೆಲ್ಲ ಕಾರಣ ಅಂಥೇಳಿ ಹೇಳ್ಬೋದು. ಜ್ಯೋತಿಷ್ಯದ ಮುಖಾಂತರ ಯಾರೆಲ್ಲ ಈ ಒಂದು ಹುಳ ಉಪ್ಪಟೆಗಳ ಹೆಸರುಗಳನ್ನು ಅಂದರೆ ಜಿರಳೆ, ಚೇಳು ಈ ರೀತಿಯ ಹೆಸರುಗಳನ್ನು ಇಟ್ಕೊಂಡು ಪಕ್ಷಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಈ ಒಂದು 4 ತಿಂಗಳು ಇವರಿಗೆ ಒಳ್ಳೆಯ ಅವಧಿ ಅಂತೇಳಿ ಹೇಳ್ಬೋದು. ಇವರ ಒಂದು ಸಾಧನೆ ಶೂನ್ಯ ಆಗಿದ್ದರೂ ಸಹ ರಾಹುವಿನ ಪ್ರಭಾವ ಬಲವಾಗಿರೋದ್ರಿಂದ ಈ 4 ತಿಂಗಳು ತುಂಬ ಮೆರೀತಾರೆ ಅಂತೇಳಿ ಇರ್ಬೋದು. ಇವರ ಒಂದು ಅವಧಿ 4 ತಿಂಗಳ ಆದ ನಂತರದಲ್ಲಿ ಖಂಡಿತ ಇರೋದಿಲ್ಲ ಅಂಥೇಳಿ ಹೇಳ್ಬೋದು. ಪ್ರಸ್ತುತ ಈ ಒಂದು ನಮ್ಮ ಸನಾತನ ಧರ್ಮಕ್ಕೆ ಬಂದಿರತಕ್ಕಂಥ ಒಂದು ಆಘಾತ ಬೆಳವಣಿಗೆ ಅಂತಲೂ ತಪ್ಪಾಗಲ್ಲ. ಕಾರಣ ದಿಢೀರಂತ 1 ತಿಂಗಳು 2 ತಿಂಗಳು ಹಿಂದೆ ಪಕ್ಷಗಳನ್ನು ಸ್ಥಾಪನೆಯನ್ನು ಮಾಡಿ ಯಾವ ರೀತಿ ಇದಕ್ಕೆ ಹಣವನ್ನು ಒದಗಿಸ್ತಾರೆ ಅಂತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ನಮ್ಮ ಈ ಒಂದು ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವು ದೇಶಗಳ ಸಹಾಯ, ಕೆಲವು ಪಕ್ಷಗಳ ಸಹಾಯವೂ ಸಹ ಇದಕ್ಕೆ ಸಿಕ್ಕಿರುತ್ತೆ. ಇಲ್ಲ ಅಂದ ಪಕ್ಷದಲ್ಲಿ ಈ ರೀತಿಯ ಒಂದು ಹುನ್ನಾರವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಸ್ತುತ ನಮ್ಮ ಈ ಒಂದು ಸನಾತನ ಧರ್ಮಕ್ಕೆ ಬಂದಿರತಕ್ಕಂಥ ಒಂದು ಕಪ್ಪು ಚುಕ್ಕೆ ಅಂಥೇಳಿ ಭಾವಿಸಬಹುದು. ಕಾರಣ ಈ ಒಂದು ರಾಹುವಿನ ಪ್ರಭಾವ ಜ್ಯೋತಿಷ್ಯದಲ್ಲಿ ಬಲವಾಗಿ ಇದ್ದ ಸಮಯದಲ್ಲಿ ಈ ಒಂದು ಪಕ್ಷ ಸ್ಥಾಪನೆಯನ್ನು ಮಾಡಿದ್ದಾರೆ. ಹೀಗಾಗಿ ಈ CJP ಅಂತಕ್ಕಂಥ ಪಕ್ಷಕ್ಕೆ ರಾಹುವಿನ ಬಲ ತುಂಬ ಚೆನ್ನಾಗಿರೋದ್ರಿಂದ ಈ 4 ತಿಂಗಳುಗಳ ಕಾಲ ಇದರ ಒಂದು ಅವಧಿ ಅಂತೇಳಿ ಹೇಳ್ಬೋದು. 4 ತಿಂಗಳುಗಳ ಕಾಲ ಆದಮೇಲೆ ಸ್ವಲ್ಪ ಅದರ ಒಂದು ಏನೀಗ ಪ್ರಚಾರವನ್ನು ತೆಗೆದುಕೊಂಡಿದೆ ಆ ಪ್ರಚಾರ ತಾನಾಗ್ತಾನೆ ಕಮ್ಮಿ ಆಗುತ್ತೆ. ಈ 4 ತಿಂಗಳು ಅಂದರೆ ಅಕ್ಟೋಬರ್ವರೆಗೂ, ಹೆಚ್ಚು ಕಮ್ಮಿ ಅಕ್ಟೋಬರ್ವರೆಗೂ ಈ ಒಂದು ಪಕ್ಷದ ಒಂದು ಸಾಧನೆ ಅಥವಾ ಅದರ ಬಗ್ಗೆ ಮಾತಾಡ್ಕೊಳ್ತಕ್ಕಂಥ ವಿಚಾರಗಳು ನಡೀತಾ ಇರುತ್ತೆ. ಅಕ್ಟೋಬರ್ ಆದ ನಂತರದಲ್ಲಿ ಆ ಒಂದು ಪಕ್ಷದ ಸಾಧನೆ ಶೂನ್ಯ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಯಾವ ರೀತಿ ಬಂತು ಅದೇ ರೀತಿಯಲ್ಲಿ ಆ ಪಕ್ಷ ಅಂತಕ್ಕಂಥದ್ದು ಹಿಂದೆ ಹೋಗುತ್ತೆ ಅಂತೇಳಿ ಹೇಳ್ಬೋದು. ಇಲ್ಲಿ ನಾವು ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ಈಗ ಬಂದಿರತಕ್ಕಂಥ ನಮ್ಮ ಭಾರತ ದೇಶ ವೇದಭೂಮಿ ಮತ್ತು ಕರ್ಮಭೂಮಿ. ಈ ದೇಶ ನಾಶ ಮಾಡಬೇಕು ಅಂತ ಕೆಲವು ದೇಶಗಳ ಸಹಾಯ, ಕೆಲವು ರಾಜಕೀಯ ಪಕ್ಷಗಳ ಸಹಾಯ ಇದಕ್ಕೆ ಸಿಕ್ಕಿದ್ದರಿಂದ ಈ ರೀತಿಯ ಒಂದು ಹುನ್ನಾರ 1 ವಾರದಿಂದ ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಗಲಾಟೆಯನ್ನು ಮಾಡಿ ವಿದ್ಯಾರ್ಥಿಗಳು ಆಗಿದ್ದ ಪಕ್ಷದಲ್ಲಿ ತೊಂದರೆ ಇಲ್ಲ, ಆದರೆ ಕೆಲವು ವಿದ್ಯಾರ್ಥಿಗಳಿರಬಹುದು, ಕೆಲವರು ಬೇರೆಯವರು ಬಂದಿರಬಹುದು. ಇದಕ್ಕೆ ಬೇರೆ ದೇಶಗಳ ಸಹಾಯ, ಬೇರೆ ದೇಶಗಳಿಂದ ಸಿಕ್ಕಿರ್ತಕ್ಕಂಥ ಹಣದ ಮೂಲವು ಹರಿದು ಬಂದಿದೆ ಅಂತೇಳಿ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಪ್ರಸ್ತುತ ರಾಹುವಿನ ಬಲದಿಂದ ಈ CJP ಅಂತ ಪಕ್ಷ ಬಹಳ ಬೇಗ ಪ್ರಸಿದ್ಧಿಯನ್ನು ಪಡೆದಿದೆ. ಆದರೂ ಸಹ ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂಥೇಳಿ ಹೇಳ್ಬೋದು. ಕಾರಣ ಈ ರಾಹುವಿನ ಪ್ರಭಾವ ಬಲವಾಗಿದ್ದಾಗ ಈ ರೀತಿಯ ಜಿರಳೆ ಅಥವಾ ಚೇಳು ಅಂತ ಹೆಸರುಗಳಿಂದ ಸ್ಥಾಪನೆ ಮಾಡ್ತಕ್ಕಂಥ ಪಕ್ಷಗಳಾಗಿರ್ಬೋದು, ಹೆಸರುಗಳಿಂದ ಯಾವುದೇ ಒಂದು ಹೆಸರನ್ನು ಇಟ್ಕೊಂಡು ಆ ರೀತಿಯ ಯಾವುದೇ ಒಂದು ಹೆಸರನ್ನು ಸಂಸ್ಥೆ ಆಗ್ಬೋದು ಸ್ಥಾಪನೆ ಮಾಡಿದಾಗ ಬಹಳ ಬೇಗ ಪ್ರಸಿದ್ಧಿಯನ್ನು ಈ ಒಂದು 4 ತಿಂಗಳ ಕಾಲ ಪ್ರಸಿದ್ಧಿಯನ್ನು ಹೊಂದುತ್ತೆ. ಕಾರಣ ರಾಹು ಅಂದರೆ ಈ ಇಂಟರ್ನೆಟ್ಟಲ್ಲಿ ಬೇಕಾಗಿರ್ತಕ್ಕಂಥ ಯಾವ ರೀತಿ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಅದೇ ರೀತಿ ಯಾವ ರೀತಿ ಕಮ್ಮಿ ಆಗ್ತಾರೆ ಅಂತಕ್ಕಂಥ ವಿಚಾರಗಳನ್ನು ನೋಡಿದ್ದೀವಿ.
ಅದೇ ರೀತಿ ರಾಹು ಬಲವಾಗಿದ್ದಾಗ ಈ ಇಂಟರ್ನೆಟ್ ಕ್ಷೇತ್ರದಲ್ಲಿ ಬಹಳ ಬೇಗ ಹೆಸರನ್ನು ಮಾಡ್ತಾರೆ. ಅದಕ್ಕೆ ಕಾರಣ ರಾಹು ಗ್ರಹ. ಇದೇ ರೀತಿಯ ಒಂದು ರಾಹುವಿನ ಒಂದು ಪ್ರಭಾವಕ್ಕೆ ಈ ಒಂದು CJP ಪಕ್ಷ ಅಂತಕ್ಕಂಥದ್ದು ಬಂದಿರೋದ್ರಿಂದ ಅದರ ಪ್ರಭಾವ ಭಾಳ ಬೇಗ ಪ್ರಸಿದ್ಧಿಯನ್ನು ಹೊಂದಿದೆ. ಅದೇ ರೀತಿ ಆ ಪ್ರಭಾವ ಹೆಚ್ಚು ದಿನಗಳ ಕಾಲ ಇರೋದಿಲ್ಲ ಅಂಥೇಳಿ ಹೇಳ್ಬೋದು. ಇದರ ಒಂದು ಪ್ರಭಾವ 4 ತಿಂಗಳು, ಅಂದರೆ ಅಕ್ಟೋಬರ್ವರೆಗೂ ಇದರ ಒಂದು ಪ್ರಭಾವ ಇರುತ್ತೆ. ಅಕ್ಟೋಬರ್ ಆದ ನಂತರದಲ್ಲಿ ಅದರ ಪ್ರಭಾವ ಕುಗ್ಗುತ್ತೆ ಅಂತೇಳಿ ಹೇಳ್ಬೋದು. ಮೂಲತಃ ನಮ್ಮ ಈ ಒಂದು ಸನಾತನ ಧರ್ಮಕ್ಕೆ ಬಂದಿರತಕ್ಕಂಥ ಈ ಒಂದು ಕಪ್ಪು ಚುಕ್ಕೆ ಅಂತೇಳಿ ಹೇಳ್ಬೋದು. ಕಾರಣ ಇಲ್ಲಿ ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಎಂದು ಕೆಲವು ದೇಶಗಳು, ಕೆಲವು ರಾಜಕೀಯ ಪಕ್ಷಗಳೆಲ್ಲ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಆದರೂ ಸಹ ನಮ್ಮ ಈ ಒಂದು ಭಾರತ ದೇಶ ವೇದಭೂಮಿ, ಕರ್ಮಭೂಮಿ ಆಗಿರೋದ್ರಿಂದ ಯಾರೇ ಎಷ್ಟು ಪ್ರಭಾವವನ್ನು ಬಳಸಿದರೂ ಸಹ, ಯಾರೆಲ್ಲ ಬಂದು ಎಷ್ಟು ಪ್ರಯತ್ನಗಳು ನಡೆಸಿದರೂ ಸಹ ನಮ್ಮ ಈ ಒಂದು ಸನಾತನ ಧರ್ಮವನ್ನು ನಾಶ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ನಮ್ಮ ಭಾರತ ದೇಶವನ್ನು ನಾಶ ಮಾಡೋದಕ್ಕೆ ಖಂಡಿತವಾಗಿ ಆಗೋದಿಲ್ಲ. ಯಾಕಂದರೆ ಇದು ಋಷಿಮುನಿಗಳಿಂದ ಬಂದಿರತಕ್ಕಂಥ ಭೂಮಿ. ಇಲ್ಲಿ ವೇದಗಳ ಒಂದು ಶ್ರವಣ, ವೇದಗಳ ಒಂದು ಪಾರಾಯಣದ ಒಂದು ಮಹತ್ವದಿಂದ ನಮ್ಮ ಈ ಒಂದು ದೇಶ ಭಾಳ ಸುಭದ್ರವಾಗಿದೆ ಅಂತೇಳಿ ಹೆಚ್ಚಿನ ರೀತಿಯಾಗಿ ನಮ್ಮ ದೇಶದ ಸುಭದ್ರತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ನಮ್ಮ ಈ ಒಂದು ಭಾರತ ದೇಶವನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ನಾಶ ಮಾಡೋದಕ್ಕೆ ಖಂಡಿತ ಆಗೋದಿಲ್ಲ. ನಮ್ಮ ಸನಾತನ ಧರ್ಮವೂ ಸಹ ಅದೇ ರೀತಿ ಮುಂದುವರಿಯುತ್ತೆ. ನಮ್ಮ ಪ್ರಸ್ತುತ ಈಗಿನ ಒಂದು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಜಿ ಅವರಿಗೆ ಇಲ್ಲಿ ಬಂದಿರತಕ್ಕಂಥ ಕೆಲವು ಸಮಸ್ಯೆಗಳಿಂದ ಈ ರೀತಿಯ ಒಂದು ಅನಾಹುತ, ಅಚಾತುರ್ಯಗಳು ಆಗ್ತಾಯಿದೆ. ಇದು ಕೇವಲ 4 ತಿಂಗಳು ಮಾತ್ರ ಇರುತ್ತೆ ಅಂತೇಳಿ ಹೇಳ್ಬೋದು. 4 ತಿಂಗಳ ಆದ ನಂತರದಲ್ಲಿ ಅವೆಲ್ಲ ತನಗೆ ತಾನೇ ಸರಿ ಹೋಗುತ್ತೆ ಅಂತೇಳಿ ಹೇಳ್ಬೋದು. ಏನಪ್ಪ ಅಂದರೆ, ನಾವೆಲ್ಲ ಹಿಂದೂಗಳು, ಈ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಒಂದು ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಪೋರ್ಟನ್ನು ಮಾಡಿದಾಗ ಈ ರೀತಿಯ CJP ಆಗಿರ್ಬೋದು ಅಥವಾ ಮತ್ತಾವುದೇ ಒಂದು ಪಕ್ಷಗಳು ಬಂದರೂ ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡೋದಕ್ಕಾಗೋದಿಲ್ಲ. ನಮ್ಮ ಒಂದು ಭಾರತೀಯ ಬೇರು ಅಂತೇನಿದೆ, ಈ ಒಂದು ವೇದಗಳ ಒಂದು ಸಾರವನ್ನು ಯಾವುದೇ ಪಕ್ಷಗಳು, ಯಾವುದೇ ದೇಶಗಳು, ಯಾವುದೇ ವಿದೇಶಗಳು ಬಂದರೂ ಏನೂ ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಈ ಮೂಲಕವಾಗಿ ಸ್ಪಷ್ಟಪಡ್ತಾ ಇದೆ. ಮತ್ತು ನಮ್ಮಲ್ಲಿ ಬೇಕಾಗಿರ್ತಕ್ಕಂಥದ್ದು ಪ್ರಸ್ತುತ ಈ CJP ಅಂತಕ್ಕಂಥ ಪಕ್ಷಗಳು ಸ್ಥಾಪನೆಯಾದಾಗ ಅದಕ್ಕೆ ರಾಹುನ ಬಲ ಜಾಸ್ತಿ ಇರೋದರಿಂದ ಈ 4 ತಿಂಗಳುಗಳ ಕಾಲ ಬಹಳ ಮೆರೆಯುತ್ತೆ ಅಂತೇಳಿ ಹೇಳ್ಬೋದು. 4 ತಿಂಗಳುಗಳ ಆದ ನಂತರದಲ್ಲಿ ಅದು ತನಗೆ ತಾನೇ ಕುಗ್ಗುತ್ತೆ ಅಂತೇಳಿ ಹೇಳ್ಬೋದು. ಏನಪ್ಪ ಇದಕ್ಕೆ ಪರಿಹಾರ ಅಂದರೆ, ಪ್ರಸ್ತುತ ನಮ್ಮ ದೇಶದ ಪ್ರಧಾನಿಗಳಿಗೆ ಅಥವಾ ನಮ್ಮ ದೇಶಕ್ಕಾಗಿ ನಾವೆಲ್ಲ ಏನು ಮಾಡಬೇಕು ಅಂದರೆ, ಯಾವ ರೀತಿ ತಾರಕಾಸುರನನ್ನು ಸುಬ್ರಹ್ಮಣ್ಯ ಸ್ವಾಮಿ ಸಂಹಾರವನ್ನು ಮಾಡಿದ ರೀತಿಯಲ್ಲಿ ನಾವು ಅದೇ ರೀತಿಯ ಒಬ್ಬ ಅಸುರನ್ನು ಸಂಹಾರ ಮಾಡಿರತಕ್ಕಂಥ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿದಾಗ, ಅಥವಾ ಆಂಜನೇಯ ಸ್ವಾಮಿಯನ್ನು ಆರಾಧನೆಯನ್ನು ಮಾಡುವ ಮುಖಾಂತರ, ಅಥವಾ ದುರ್ಗಾದೇವಿಯನ್ನು ಆರಾಧನೆ ಮಾಡುವ ಮುಖಾಂತರ ಈಗ ಪ್ರಸ್ತುತ ಬಂದಿರತಕ್ಕಂಥ ಆಪತ್ತಿನಿಂದ ಪಾರಾಗಬಹುದು ಅಂತೇಳಿ ಹೇಳ್ಬೋದು. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ಯಾರೆಲ್ಲ ಮೋದಿಯವರ ಅಭಿಮಾನಿಗಳು ಇದ್ದೀರಾ ಅಥವಾ BJP ಪಕ್ಷದವರು ಇದ್ದೀರಾ, ಮಾಡಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಸುಬ್ರಹ್ಮಣ್ಯನ ಆರಾಧನೆಯನ್ನು ಅಥವಾ ಆಂಜನೇಯ ಸ್ವಾಮಿ ಅಥವಾ ದುರ್ಗಾದೇವಿ ಆರಾಧನೆಯನ್ನು ಹೆಚ್ಚಿನ ರೀತಿಯಲ್ಲಿ ಅವರ ಹೆಸರಿನಲ್ಲಿ ಪಾರಾಯಣವನ್ನು ಮಾಡಿಸಿ, ದೇವರ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿಸಿ, ಈಗ ಬಂದಿರತಕ್ಕಂಥ ಸಂಕಷ್ಟ ಪರಿಹಾರಗಳು ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಮುಂದಿನ ಒಂದು ಚುನಾವಣೆಯಲ್ಲಿ ಖಂಡಿತವಾಗಿ ಇದೇ ಮೋದಿಯವರು ಗೆಲ್ತಾರೆ ಅಂತಕ್ಕಂಥ ಅಚಲವಾದ ವಿಶ್ವಾಸವೂ ಕೂಡ ಇರೋದರಿಂದ ಮುಂದಿನ ಚುನಾವಣೆ ಎದುರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದೇ ಮೋದಿಜಿಯವರು ಖಂಡಿತವಾಗಿ ವಿಜಯಶಾಲಿ ಆಗ್ತಾರೆ ಅಂತಕ್ಕಂಥ ವಿಚಾರವನ್ನು ಬಹಳ ನಿರ್ಭಯವಾಗಿ ಹೇಳೋದಕ್ಕೆ ಇಷ್ಟವನ್ನು ಪಡ್ತೀವಿ. ಮತ್ತು ಯಾವ ರೀತಿ ಈ ಕಮಲ ಕೆಸರಲ್ಲಿ ಬೆಳೆದಿದ್ದರೂ ಸಹ ನಾವೆಲ್ಲೇನು ಮಾಡ್ತೀವಿ, ಕಮಲವನ್ನು ತೆಗೆದುಕೊಂಡು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತೀವಿ. ಅಂದರೆ ಆ ಕಮಲದ ಮಹತ್ವವನ್ನು ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂದರೆ ಪುರಾಣಗಳಲ್ಲಿ ಹೇಳೋದಕ್ಕೆ ಸಾಕಾಗಲ್ಲ. ಆ ರೀತಿಯ ಒಂದು ವರ್ಣನೆ. ಕಮಲದ ಹೂವು ಅಂದರೆ ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂಥ, ಅದರಲ್ಲಿ ಲಕ್ಷ್ಮೀದೇವಿಯ ವಾಸಸ್ಥಾನ ಆಗೋದ್ರಿಂದ ಆ ಕಮಲದ ಹೂವು ಅಂದರೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ದೇವರಿಗೆ. ಈ ಜಿರಳೆಗಳು ಅಂದರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಎಷ್ಟೇ ದಿನ ಎಷ್ಟೇ ಮನೆಗಳಲ್ಲಿ ಎಲ್ಲೇ ಇದ್ರೂ ಸಹ ನಾವೇನು ಮಾಡ್ತೇವೆ, ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಹುಡುಕಿ ಅದನ್ನು ಒಡೆದು ಆಚೆ ಹಾಕ್ತೀವಿ. ಹಾಗೆ ಈಗ ಬಂದಿರತಕ್ಕಂಥ ಈ CJP ಅನ್ನೋ ಪಕ್ಷಗಳು, ಇದೇ ರೀತಿ ಮುಂದೆ ಬರ್ತಕ್ಕಂಥ ಇನ್ನೂ ಕೆಲವು ಪಕ್ಷಗಳು, ಇವೆಲ್ಲ ಕೇವಲ 2-3 ದಿನಗಳ ಅಥವಾ 3-4 ತಿಂಗಳ ಅವಧಿಯಲ್ಲಿ ಬರ್ತಕ್ಕಂಥ ಪಕ್ಷಗಳು ಮಾತ್ರ. ಎಷ್ಟೇ ಪ್ರಭಾವವನ್ನು ತೋರಿದರೂ ಇದರ ಆಯುಷ್ಯ ಅಂತಕ್ಕಂಥದ್ದು ಕೇವಲ
4 ತಿಂಗಳು ಮಾತ್ರ ಇರುತ್ತೆ ಅಂತೇಳಿ ಹೇಳ್ಬೋದು. 4 ತಿಂಗಳಾದ ನಂತರದಲ್ಲಿ ಯಾವ ರೀತಿ ನಾವು ಜಿರಳೆಗಳನ್ನು ಮನೆಯಿಂದ ಓಡಿಸ್ತೀವಿ ಅದೇ ರೀತಿ ಈ ಪಕ್ಷಗಳು ಸಹ ಆಚೆ ಹೋಗುತ್ತೆ ಅಂತಕ್ಕಂಥದ್ದು ವಿಶ್ವಾಸವನ್ನು ಈ ಒಂದು ಮೂಲಕವಾಗಿ ಈ ವಿಡಿಯೋ ಮೂಲಕವಾಗಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲ ಏನು ಮಾಡಬೇಕಪ್ಪ ಅಂದರೆ ಪ್ರತಿನಿತ್ಯ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ, ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡಿ, ದುರ್ಗಾದೇವಿ ಆರಾಧನೆಯನ್ನು ಮಾಡಿ, ಅಸುರರನ್ನು ಸಂಹಾರವನ್ನು ಮಾಡಿರ್ತಕ್ಕಂಥ ಆ ಜಗನ್ಮಾತೆಯಾದ ದುರ್ಗಾದೇವಿ ಬರ್ತಕ್ಕಂಥ ಅಕ್ಟೋಬರ್ ತಿಂಗಳಲ್ಲಿ ಆ ಒಂದು ದಸರಾ ವಿಶೇಷವಾಗಿರ್ತಕ್ಕಂಥ ನವರಾತ್ರಿಯಲ್ಲಿ ದುರ್ಗಾದೇವಿ ಆರಾಧನೆ ಮಾಡುವ ಮುಖಾಂತರ ನಮ್ಮ ದೇಶಕ್ಕೆ ಒಂದು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಮತ್ತು ನಮ್ಮ ಪ್ರಧಾನಮಂತ್ರಿಗಳಿಗೆ ಒಂದು ಬಲವನ್ನು ಶಕ್ತಿಯನ್ನು ಕೊಡಲಿ ಅಂತ ತಾಯಿಯಾದ ಆ ದುರ್ಗಾದೇವಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಾವು ನೀವೆಲ್ಲರೂ ಸೇರಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ದೇಶದ ಹಿತಕ್ಕಾಗಿ ನಾವೆಲ್ಲ ಹಿಂದೂಗಳು ಒಂದಾಗಬೇಕು. ಇಲ್ಲ ಅಂದ ಪಕ್ಷದಲ್ಲಿ ಈ ರೀತಿಯ ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಕೆಲವು ಪಾರ್ಟಿಗಳಿಂದ ದೇಶವನ್ನು ನಾಶ ಮಾಡಬೇಕೆಂದು ಹುನ್ನಾರವನ್ನು ಮಾಡ್ತಾ ಇರ್ತಕ್ಕಂಥ ಕೆಲವು ಪಕ್ಷಗಳು, ಕೆಲವು ವಿದೇಶಗಳಿಂದ ಬರ್ತಕ್ಕಂಥ ಫಂಡಿಂಗ್ ಹಣದ ಅರಿವು ಅಂತಕ್ಕಂಥದ್ದು ಇವೆಲ್ಲ ಹೆಚ್ಚಾದಾಗ ನಮ್ಮಲ್ಲಿರ್ತಕ್ಕಂಥ ಒಂದು ಗಟ್ಟಿತನವನ್ನು ಬೇರಿನ ಸಮೇತ ಕಿತ್ತು ನಾಶ ಮಾಡಬೇಕು ಅಂತಿರ್ತಕ್ಕಂಥವ್ರಿಗೆ ಬಲ ಸಿಗುತ್ತೆ. ಹಾಗಾಗಿ ನಾವು ಇನ್ನೂ ಎಚ್ಚೆತ್ತುಕೊಳ್ಳದಿದ್ದರೆ ಈ ರೀತಿಯ ಒಂದು ಅನಾಹುತಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಯಾವುದೇ ಸಂಶಯ ಬೇಡ. ಈ ಒಂದು CJP ಅಂತಕ್ಕಂಥ ಪಕ್ಷದ ಒಂದು ಅವಧಿ ಕೇವಲ 4 ತಿಂಗಳು ಮಾತ್ರ ಅಂತೇಳಿ ಹೇಳ್ಬೋದು. ಅಕ್ಟೋಬರ್ಲಿ ಬರ್ತಕ್ಕಂಥ ನವರಾತ್ರಿಯ ಸಮಯದಲ್ಲಿ ಆ ದುರ್ಗಾದೇವಿಯು ಇಡೀ ವಿಶ್ವಕ್ಕೆ ಒಂದು ಆಶೀರ್ವಾದವನ್ನು ಮಾಡುವ ಮೂಲಕ ಅಸುರರನ್ನು ನಾಶ ಮಾಡತಕ್ಕಂಥ ಶಕ್ತಿ ಆ ತಾಯಿಗೆ ಇರೋದರಿಂದ ಅಕ್ಟೋಬರ್ ಒಳಗೆ ಈ ಒಂದು ರಾಜಕೀಯ ಪಕ್ಷಗಳು CJP ಬೇರೆ ಇನ್ನಿತರ ಪಕ್ಷಗಳ ಒಂದು ಆಳ್ವಿಕೆ ಅಂತಕ್ಕಂಥದ್ದು ಖಂಡಿತವಾಗಿ ಅಂತ್ಯ ಆಗುತ್ತೆ. ಮುಂದೆ ಇದೇ ಮೋದಿಯವರು ಪ್ರಧಾನಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಈ ಮೂಲಕವಾಗಿ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭಾರತ್, ಜೈ ಹಿಂದ್.